ಎಲ್ಲರಿಗೂ ನಮಸ್ಕಾರ. ಈಗ ಶಿಕ್ಷಕರಿಗೆಲ್ಲ ತಲೆನೋವಾಗಿರುವಂತಹ ಕೆಲಸ LBA ಮತ್ತು ಲೆಸನ್ ಪ್ಲ್ಯಾನ್. ಆ ಲೆಸನ್ ಪ್ಲ್ಯಾನ್ ಅನ್ನೋದು ತುಂಬ ಜನ ಪಾಠ ಮಾಡಿರ್ತಾರೆ. ಬಟ್ ಲೆಸನ್ ಪ್ಲ್ಯಾನ್ ಇರಬಹುದು ಅಥವಾ LBA ಮಾರ್ಕ್ಸ್ ಸಹ ಎಂಟ್ರಿ ಮಾಡಿರೋದಿಲ್ಲ ಕೆಲಸಗಳ ಒತ್ತಡದಿಂದ. ಹಾಗಾಗಿ ಒಂದಷ್ಟು ಜನಕ್ಕೆ ಲೆಸನ್ ಪ್ಲ್ಯಾನ್ ಹೇಗೆ ಅಪ್ಲೋಡ್ ಮಾಡಬೇಕು ಅಥವಾ ಲೆಸನ್ ಪ್ಲ್ಯಾನ್ ಮಾಡೋದಕ್ಕೂ ಟೈಮ್ ಆಗಿರೋದಿಲ್ಲ. ನಾನು ಸಹ ಈಗ ಎಲ್ಲ ಲೆಸನ್ ಪ್ಲ್ಯಾನ್ಗಳನ್ನ ಹಾಕ್ತಾಯಿದ್ದೀನಿ. ಯಾರಿಗಾದರೂ ಯೂಸ್ ಆಗೋದಿದ್ದರೆ ನನ್ನ ಲೆಸನ್ ಪ್ಲ್ಯಾನ್ನ ಬಳಸ್ಕೊಂಡು ನೀವು ಸಹ ಲೆಸನ್ ಪ್ಲ್ಯಾನ್ನ ಮಾಡ್ಕೋಬಹುದು. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ STS LBA ಲಾಗಿನ್ ಅಂತ ಕೊಡಿ. ನಂದು ಫಸ್ಟೇ ನಾನು ಓಪನ್ ಮಾಡಿದ್ದೆ, ಹಾಗಾಗಿ ಈ ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ಏನು 3 ಡಾಟ್ಸ್ ಕಾಣಿಸ್ತಾ ಇದೆ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟಿಗೆ ಕೊಡ್ತೀನಿ. ಈ 3 ಡಾಟ್ಸ್ ಏನು ಕಾಣಿಸ್ತಾ ಇದೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಲೆಸನ್ ಪ್ಲ್ಯಾನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಈ ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಇಲ್ಲಿ ನಾನು ನವಂಬರಿಂದನೂ ಲೆಸನ್ ಪ್ಲ್ಯಾನ್ನ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಈಗ ನಾವು ಜನವರಿನಲ್ಲಿದ್ದೀವಿ, ನವಂಬರಿಗೆ ಹೇಗೆ ಹೋಗೋದು ಅಂತ ಹೇಳಿದರೆ, ಇಲ್ಲಿ ನೀವು ಲಾಸ್ಟ್ ಏನು ಇಯರ್ ಕಾಣಿಸ್ತಾ ಇದೆ ಅದನ್ನು ನೀವು ಚೇಂಜ್ ಮಾಡ್ಕೋಬಹುದು. 2025ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮಂತನ್ನು ಚೇಂಜ್ ಮಾಡ್ಕೊಳ್ತೀನಿ, ನವಂಬರ್. ಈಗ ನವಂಬರ್ನಲ್ಲಿ ಬರ್ತೀನಿ. ಕ್ಲಾಸ್ 7th ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನವಂಬರ್ನಲ್ಲಿ ಯಾವ ಪಾಠಗಳು ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ನವಂಬರ್ನಲ್ಲಿ 2 ಪಾಠಗಳು ಬರ್ತಾ ಇದೆ. ಒಂದು ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಅದನ್ನು ನಾನು 3ನೇ ತಾರೀಕಿಂದ 7ನೇ ತಾರೀಕು ತನಕ ಹಾಕ್ಕೊಳ್ತೀನಿ. ನೆಕ್ಸ್ಟ್ 3ನೇ ತಾರೀಕಿಂದ 7ನೇ ತಾರೀಕು ತನಕ ನಾನು ಆ ಪಾಠನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇದನ್ನು ಫಿಲ್ ಮಾಡ್ತಾ ಹೋಗಿ ಮೀಡಿಯಮ್ ಕನ್ನಡ ಗ್ರೂಪ್, ಸೆಲೆಕ್ಟ್ ಕ್ಲಾಸ್ 7th, ಸೆಲೆಕ್ಟ್ ಗ್ರೂಪ್ ಕನ್ನಡ ಇಂಗ್ಲೀಷ್ ಹಿಂದಿ. ನೆಕ್ಸ್ಟು ಸಬ್ಜೆಕ್ಟ್ ಸೈನ್ಸ್ ಚಾಪ್ಟರ್ 7ನೇದು. ನೆಕ್ಸ್ಟು ಚಾಪ್ಟರ್ ನೇಮ್ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಲರ್ನಿಂಗ್ ಔಟ್ಕಮ್ನ ನಾನು LBA DSCRT ವೆಬ್ಸೈಟ್ನಲ್ಲಿ ಏನು LBA ಕೊಟ್ಟಿದ್ದಾರೆ ಆ ಪಾಠಕ್ಕೆ ಹೋಗ್ಬಿಟ್ರೆ ಅವರೇ ಕಲಿಕಾ ಫಲಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಿಷ್ಟನ್ನು ಕಾಪಿ ಮಾಡ್ಕೊಂಡಿದ್ದೆ, ಈಗ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಟೀಚಿಂಗ್ ಏಡ್ಸ್, ಮಾನವನ ಹೃದಯದ ಭಾಗಗಳಿರುವ ಚಿತ್ರಪಟ. ನೆಕ್ಸ್ಟು ರಕ್ತ ಪರಿಚಲನೆಯ ರೇಖಾಚಿತ್ರ.
ಇದ್ರ ಜೊತೆ ನಾವು ಇನ್ನೂ ತುಂಬ ಯೂಸ್ ಮಾಡಿರ್ತೀವಿ. ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಇರ್ಬೋದು ಅಥವಾ ಸ್ಟೆಥೋಸ್ಕೋಪ್ ಇರ್ಬೋದು. ಇಲ್ಲಿ ಸಿಂಪಲ್ಲಾಗಿ ಎಷ್ಟು ನೀವು ತುಂಬಬೇಕು ಅನಿಸುತ್ತೆ ಅಷ್ಟನ್ನು ತುಂಬ್ತಾ ಹೋಗಿ. ನೆಕ್ಸ್ಟು ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ. ಇಂಟ್ರೊಡಕ್ಷನಲ್ಲಿ ನೀವು ಹೇಗೆ ಮಾಡಿದ್ರಿ ಅಂತ ಹೇಳಿದರೆ ಸಿಂಪಲ್ ಕ್ವಶನಿಂಗ್ ಅಥವಾ ಬೋರ್ಡ್ ಡಿಸ್ಪ್ಲೇಸ್. ಈ ರೈಮ್ ಸಾಂಗ್ಸ್ ಎಲ್ಲ ನಮ್ಮದು ಬರೋದಿಲ್ಲ ಆಲ್ಮೋಸ್ಟು, ಹಾಗಾಗಿ ಕಾನ್ವರ್ಸೇಷನ್ ಆದರೂ ಇರ್ಬೋದು, ಇಲ್ಲ ಸಿಂಪಲ್ ಕ್ವಶನಿಂಗ್. ನೆಕ್ಸ್ಟು ಡೆವಲಪ್ಮೆಂಟ್ ಫೇಸ್. ಯೂಸಸ್ ಆಫ್ ಮಾಡಲ್ಸ್ ಆ್ಯಂಡ್ ರಿಯಲ್ ಆಬ್ಜೆಕ್ಟ್ಸ್ ಇರ್ಬೋದು, ಸಿಂಪಲ್ ಎಕ್ಸ್ಪರಿಮೆಂಟ್ಸ್ ಇರ್ಬೋದು, ವರ್ಕ್ಶೀಟ್ ಪ್ರಾಕ್ಟೀಸ್ ಇರಬಹುದು. ನಾನು ಗ್ರೂಪ್ ಆ್ಯಕ್ಟಿವಿಟೀಸ್ನು ಬಳಸ್ಕೊಂಡಿದ್ದೀನಿ, ಅದ್ರ ಜೊತೆ ಮಾಡಲ್ಸ್ನು ಸಹ ಬಳಸ್ಕೊಂಡಿದ್ದೀನಿ. ನೆಕ್ಸ್ಟು ಕನ್ಕ್ಲೂಷನ್ ಫೇಸ್. ಸಮ್ಮರೈಸಿಂಗ್ ಆ್ಯಂಡ್ ರೀಕ್ಯಾಪಿಟುಲೇಷನ್. ಸೆಲ್ಫ್ ಇವ್ಯಾಲ್ಯೂಯೇಷನ್. ಕನೆಕ್ಟಿಂಗ್ ಟು ರಿಯಲ್ ಲೈಫು. ಯಾಕೆ ಅಂತ ಹೇಳಿದರೆ ಇದು ಸಾಗಾಣಿಕೆ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಆಗಿರೋದ್ರಿಂದ ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೂಲಕ ನಾನು ಕನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಹಾಗಿದ್ರೆ ಚಾಪ್ಟರ್ ವೈಸ್ ಅಸೆಸ್ಮೆಂಟು. ಇಡೀ ಓವರಾಲ್ ಚಾಪ್ಟರ್ನ ನಾವು ಮುಗಿಸ್ತಾ ಇದ್ದೀವಿ. ಹಾಗಾಗಿ ಈ ಚಾಪ್ಟರ್ ಮುಗಿದ ಮೇಲೆ ನಾವು ಯಾವ ಥರ ಅಸೆಸ್ಮೆಂಟ್ ಮಾಡ್ತೀವಿ ಅಂತ ಒಂದೆರಡು ಕ್ವಶನ್ಸ್ಗಳನ್ನ ನೀವು ಇಲ್ಲೇ ಹಾಕ್ಬೋದು. ಇಲ್ಲ DSCRT ವೆಬ್ಸೈಟ್ನಲ್ಲಿರುವಂತಹ LBA ಪ್ರಶ್ನೆ ಪತ್ರಿಕೆಗಳನ್ನ ಉಪಯೋಗಿಸ್ಕೊಂಡು ಆ ಕ್ವಶನ್ಸನ್ನು ಸಹ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಸಸ್ಯ ಮತ್ತು ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ? ಎರಡನೇದು ತ್ಯಾಜ್ಯ ಉತ್ಪನ್ನಗಳನ್ನು ವಿಸರ್ಜಿಸುವ ಅವಶ್ಯಕತೆ ಏನಿದೆ? ಇನ್ನೂ ಕ್ವಶನ್ಸ್ ಹಾಕ್ತಾ ಹೋಗ್ಬೋದು. ಪ್ಲ್ಯಾಂಟ್ಸಿಂದು ಇರೋದ್ರಿಂದ ಪ್ಲ್ಯಾಂಟ್ಸಿಗೂ ಒಂದು ಕ್ವಶನ್ನ ಹಾಕ್ತಾ ಇದ್ದೀನಿ. ಕ್ವಶನ್ ನಂಬರ್ 3. ಬಾಷ್ಪ ವಿಸರ್ಜನೆ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತಿದೆಯೇ? ವಿವರಿಸಿ. ಇದರಲ್ಲಿ ಓವರಾಲ್ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಇರೋದರಿಂದ ನಾನು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಆಗಿರೋದ್ರಿಂದ ಎರಡಕ್ಕೂ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅನಿಸುತ್ತೆ ಆ ಕ್ವಶನ್ನ ಹಾಕಿದ್ದೀನಿ. ಇಷ್ಟನ್ನು ಫಿಲ್ ಮಾಡಿದ ಮೇಲೆ ನೀವು ಸೇವ್ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಆರ್ ಯು ಶ್ಯೂರ್ ಯು ವಾಂಟ್ ಸೇವ್ ಲೆಸನ್ ಪ್ಲ್ಯಾನ್ ಅಂತ ಕೇಳುತ್ತೆ. ಸೇವ್ ಕೊಡಿ. ಅಲ್ಲಿಗೆ ನಿಮ್ಮ ಲೆಸನ್ ಪ್ಲ್ಯಾನು ರೆಡಿ ಇರುತ್ತೆ. ಇದು ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈ ಥರ ಆಗುತ್ತೆ. ಈಗ ನೋಡೋಣ ನಮ್ಮ ಲೆಸನ್ ಪ್ಲ್ಯಾನು.
2025 ನವೆಂಬರ್. ಹಾಂ, ಈಗ ನಾನು ನೋಡಿ ಯಾವ ಡೇಟಿಂದ ಸ್ಟಾರ್ಟ್ ಮಾಡಿದ್ದೀನಿ, ಯಾವ ಡೇಟಿಗೆ ಮುಗಿಸ್ತಾ ಇದ್ದೀನಿ ಅಷ್ಟು ಕೂಡ ಆರೆಂಜ್ ಲೈನಲ್ಲಿ ಕಾಣಿಸ್ತಾ ಇದೆ. ಬಟ್ ಇಷ್ಟೇ ಲೆಸನ್ ಪ್ಲ್ಯಾನ್ ಅಲ್ಲ, ಈ ಆರೆಂಜ್ ಲೈನಲ್ಲಿರೋದು ಗ್ರೀನಾಗಿ ಕನ್ವರ್ಟ್ ಆಗಬೇಕು. ಇದು HM ಅಪ್ರೂವಲ್ಗೆ ಹೋಗಿರುತ್ತೆ. ಯಾವಾಗ HM ಅಪ್ರೂವ್ ಮಾಡ್ತಾರೆ ಅವರ ಲಾಗಿನ್ನ ಬಳಸ್ಕೊಂಡು ಆವಾಗ ಇಲ್ಲೇನು ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇದೆ ಅದು ಗ್ರೀನಿಶ್ ಆಗುತ್ತೆ. ಯಾವಾಗ ಗ್ರೀನ್ ಕಲರ್ನಲ್ಲಿ ಬರುತ್ತೆ ಆವಾಗ ಲೆಸನ್ ಪ್ಲ್ಯಾನ್ ನಾವೇನು ಅಪ್ಲೋಡ್ ಮಾಡಿದ್ದೀವಿ ಅದು ಕಂಪ್ಲೀಟ್ ಆಗಿದೆ ಅನ್ನುವಂತಹ ಪ್ರಕ್ರಿಯೆ. ಓಕೆ, ನಿಮಗೆ ಇದೇ ಥರ ಲೆಸನ್ ಪ್ಲ್ಯಾನ್ಸ್ ಬೇಕಿದ್ದರೆ ನಾನು ಎಲ್ಲ ಲೆಸನ್ ಪ್ಲ್ಯಾನ್ಸ್ನೂ ಸಹ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ ಯು.